ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಏನು ಇವತ್ತು ವಿಡಿಯೋ ಮಾಡ್ತಿರೋ ಕಾರಣ ಅಂತಂದ್ರೆ ಸುಮ್ಮನೆ ಹಾಗೆ ಹೀಗೆ ಅಂತೆಲ್ಲ ಅಷ್ಟು ಟೈಮ್ ಪಾಸ್ಗೋಸ್ಕರ ಮಾಡ್ತಾಯಿದ್ದೀನಿ. ಯಾರೆಲ್ಲ ನನ್ನ ವಿಡಿಯೋ ಫಸ್ಟ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ಪಕ್ಕದಲ್ಲಿರೋ ಬೆಲ್ಲನ್ನು ತಪ್ಪದೆ ಕ್ಲಿಕ್ ಮಾಡಿ. ಇವತ್ತೇನಪ್ಪ ಅಂತಂದರೆ ಅದನ್ನೇ ಸ್ವಲ್ಪ ಹಾಗೆ ಹೀಗೆ ಅಂತೆಲ್ಲ ಹೇಳೋದು ಅಂತ ಆವಾಗಲೇ ಹೇಳಿದ್ದೆ. ಸೊ ಈಗಲೂ ಹೇಳ್ತಾ ಇದ್ದೀನಿ, ಅದೇ ಥರನೇ ವ್ಲಾಗ್ ಮಾಡೋದು, ಏನೋ ಒಂಥರ ವ್ಲಾಗು. ಬಟ್ ಯಾವ ಥರ ವ್ಲಾಗ್ ಬೇಕು ಅಂತ ನೀವು ಕಮೆಂಟಲ್ಲಿ ಹೇಳಿ ಅಂತಂದಿದ್ದೆ, ಬಟ್ ಯಾರೂ ಕಮೆಂಟ್ ಮಾಡಿಲ್ಲ. ಅದೇ ಥರ ಕಮೆಂಟ್ ಮಾಡಿದರೆ ಅದೇ ಥರನೇ ವ್ಲಾಗ್ ಮಾಡ್ತೀನಿ. ಪಾಪು ಮಲಗಿದ್ದಾಳೆ ಇವಾಗ. ಅವಳು ಎದ್ದಿದ ಮೇಲೆ ಅವಳಿಗೆ ಆಟ ಆಡಿಸೋದು, ಅವಳು ಮಲಗಿಸೋದು ಎಲ್ಲ ವೀಡಿಯೋ ಮಾಡ್ತೀನಿ. ಅಂದರೆ ಮಲಗಿಸೋದಂದರೆ ಇನ್ನು ಎಲ್ಲರೂ ಮಾಮೂಲಿ ಹಿಂಗೆ ತೊಡೆ ಕೂರಿಸಿ ಮಲಗಿಬಿಡ್ತಾರೆ, ನಾವು ಹಾಗೆ ಥರ ಮಾಡೋದು. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅವರೆಲ್ಲ ಲೈಕ್ ಮಾಡಬೇಕು, ಕಮೆಂಟ್ ಮಾಡಬೇಕು ಹಾಗೂ ಶೇರ್ ಮಾಡಬೇಕು. ಮುಂದೆ ಯಾವ ವ್ಲಾಗ್ ಬೇಕು ಅಂತಲೂ ಇದರಲ್ಲಿ ಕಮೆಂಟ್ ಮಾಡಿ. ಆ ವ್ಲಾಗು ನೆಕ್ಸ್ಟ್ ವ್ಲಾಗು ನಾನು ಮಾಡ್ತೀನಿ. ನೆಕ್ಸ್ಟ್ ವ್ಲಾಗ್ ಅದೇ ಆಗಿರುತ್ತೆ, ಕಮೆಂಟ್ ಯಾರು ಹೇಗೆ ಮಾಡಿರ್ತಾರೆ ಅದೇ ವ್ಲಾಗ್ ಆಗಿರುತ್ತೆ. ಬಟ್ ಡೆಲಿವರಿ ಬಗ್ಗೆ ಒಬ್ರು ಯಾರೋ ನಾನು ಇನ್ಸ್ಟಾಗ್ರಾಮಲ್ಲಿ ಒಬ್ಬರೇ ಅಂತಲ್ಲ ಸುಮಾರು ಜನ ಕೇಳಿದ್ದಾರೆ. ಯಾರಂತಂದರೆ ನಿಮ್ಗೆ ಯಾವ ಪಾಪು ಅಂತ ಕೇಳಿದ್ದಾರೆ, ಆಮೇಲೆ ಯಾವುದು ನಾರ್ಮಲ್ ಅಥವಾ ಸಿಸರಿನ್ ಅಂತ ಕೇಳಿದ್ದಾರೆ. ನನಗೆ ಆಗಿರೋದು ಸಿಸರಿನ್ನು. ಪಾಪುಗಲ್ಲಿ 3 ಮಂತ್ ಕಂಪ್ಲೀಟ್ ಆಗಿ 4 ಮಂತ್ ರನ್ನಿಂಗು. ಅವಳು ಹೆಣ್ಣು ಪಾಪು, ನಮಗೆ ಹೆಣ್ಣು ಪಾಪು. ಬಟ್ ಸಿಸರಿನ್ನು ನಾರ್ಮಲ್ ಆಗ್ತಿತ್ತು, ನಾನು ಬೇಡ, ನಾನು ತಡ್ಕೋದಿಲ್ಲ ಅಂತೇಳಿ ಮಾಡಿಸ್ಕೊಳ್ಳಿಲ್ಲ, ಸಿಸರಿನ್ ಮಾಡಿಸ್ಕೊಂಡೆ. ಬಟ್ ಇದೇನು ಹೀಗೆ ಹೇಳ್ತಾ ಇದ್ದಾರೆ ಅಂತ ಅಂದ್ಕೊಳಂಗಿದ್ದೀರ, ಯಾಕಂದರೆ ನಾರ್ಮಲ್ ಒಬ್ಬೊಬ್ರಿಗೆ ಆಗೋದಿಲ್ಲ. ಅದಕ್ಕೋಸ್ಕರ ನಮ್ಗೆ ತಡ್ಕೊಳಕ್ಕಾಗೋದಿಲ್ಲ ಬೇಡ ಅಂತ ಹೇಳಿ ನಮ್ಮ ಹಸ್ಬೆಂಡು ಹೇಳಿದರು. ನಾವು ಹಾಗೆ, ಅವರು ಸಿಸರಿನ್ ಮಾಡಿರಿ ಅಂತಂದರು. ಇಲ್ಲ ಡಾಕ್ಟ್ರು, ಇಲ್ಲ ಕಾಯಿಲೆ ಆಗುತ್ತೆ ಅಂತ ಅಂದಿದ್ರು. ನಾವು ಬೇಡ, ಅವಳು ತಡ್ಕೊಳ್ಳಲ್ಲ ಸರ್ ಅಂತೇಳಿ ನಮ್ಮ ಹಸ್ಬೆಂಡು ಮಾಡಿಸ್ಬಿಟ್ರು. ನಾನು ಒಪ್ಕೊಂಡೆ, ನನಗೆ ಫಸ್ಟ್ ನೋವು ತಡ್ಕೊಳಕ್ಕಾಗಲ್ಲ, ಅದಕ್ಕೋಸ್ಕರ ಮಾಡಿಸ್ಬಿಟ್ವಿ. ಸೊ ಇಷ್ಟೇ. ಅಲ್ಲಿ ಯಾರು ನನಗೆ ಇನ್ಸ್ಟಾಗ್ರಾಮಲ್ಲಿ ಕೇಳಿದ್ರು, ಆ ವಿಡಿಯೋ ಯಾರು ನೋಡ್ತಾ ಇದ್ದೀರೋ ಇವಾಗ, ಈ ವಿಡಿಯೋ ಯಾರು ನೋಡ್ತಿದ್ದೀರೋ ಇವಾಗ ಅವರು ಕಮೆಂಟ್ ಮಾಡಿರೋರು, ಅವರು ಇದರಲ್ಲಿ ತಿಳ್ಕೊಂಡ್ರಿ. ಆಮೇಲೆ ಇನ್ನೊಂದು, ನಾನು ಇನ್ಸ್ಟಾಗ್ರಾಮಲ್ಲಿ ಕ್ವಶನ್ ಆ್ಯಂಡ್ ಆನ್ಸರ್ ಹಾಕೋಣ ಅಂದ್ಕೊಂಡೆ. ಅದೇನೋ ಒಂದು ಸ್ವಲ್ಪ ಇನ್ಸ್ಟಾಗ್ರಾಮಿಂದ ನಮಗೆ ಪ್ರಾಬ್ಲಮ್ ಆಯಿತು. ಪ್ರಾಬ್ಲಮ್ ಅಂದರೆ ಏನೂ ಈ ಸ್ಟೋರಿನ ಇಕ್ಕಕ್ಕೆ ಬರ್ತಾ ಇರಲಿಲ್ಲ, ಅದಕ್ಕೋಸ್ಕರ ಸ್ಟೋರಿ ಹಾಕಿರಲಿಲ್ಲ. ಬಟ್ ಇವಾಗ ಸ್ಟೋರಿ ಹಾಕ್ತೀನಿ. ಯಾರು ಕ್ವಶನ್ ಆ್ಯಂಡ್ ಆನ್ಸರ್ ಮಾಡಬೇಕು ಅಂತಾಯಿತೋ, ಇದು ಕ್ವಶನ್ ಮಾಡಬೇಕು ಅಂತಾಯಿತು, ಕ್ವಶನ್ ಮಾಡಿ ಇದರಲ್ಲಿ ಎಲ್ಲ ಆನ್ಸರ್ ನಾನು ಕೊಡ್ತೀನಿ. ಪಾಪು ಎದ್ದಾಳೆ, ಪಾಪು ಎದ್ದ ಪಾಪುಗೆ ಇಟ್ಕೊಂಡು ಇದನ್ನು ಒಂದು ಸ್ವಲ್ಪ ವ್ಲಾಗ್ ಮಾಡ್ತೀನಿ. ಏನೋ ಆಟ ಆಡ್ಸೋದು, ಮಾತಾಡ್ಸೋದು. ಅವಳು ಅಂದರೆ ತುಂಬಾ ತೀಟೆ. ಅವಳು ಹೇಗೆ ಗೊತ್ತಾ, ಕ್ಯಾಮ್ರಾ ಆನ್ ಮಾಡಿಬಿಟ್ರೆ ಸಾಕು, ಅವಳಿಗೆ ಫೋನ್ ಕಡೆನೇ ನೋಡ್ತಾ ಇರ್ತಾಳೆ, ಸೈಲೆಂಟ್ ಆಗಿಬಿಡ್ತಾಳೆ. ಏನಾನ ಮಾತಾಡಲಿ ಸುಮ್ಮನೆ ಆಗಿಬಿಡ್ತಾಳೆ. ಆದರೆ ಅವಳಿಗೆ ಕ್ಯಾಮ್ರಾ ತೋರಿಸ್ಬಾರ್ದು, ಒಟ್ಟಿನಲ್ಲಿ ಕ್ಯಾಮ್ರಾ ತೋರಿಸ್ಬಿಟ್ರೆ ಅವಳು ಸೈಲೆಂಟ್ ಆಗಿಬಿಡ್ತಾಳೆ. ಫೋನ್ ನೋಡ್ತಿದ್ದಂಗೆ ಸೈಲೆಂಟ್ ಆಗಿಬಿಡ್ತಾಳೆ. ಅವಳು ಹೆಂಗೆ ಆಡ್ತಾನೆ ಇರಲಿ ಅವಳು ಸೈಲೆಂಟ್ ಆಗೇ ಬಿಡ್ತಾಳೆ ಫ್ರೆಂಡ್ಸ್. ಅವಳು ಅಷ್ಟು ನಮ್ಮ ಪಾಪು ಈಗಲೇ ಎಲ್ಲ ಅರ್ಥ ಮಾಡ್ಕೊತಾಳೆ. ಸೊ ಹಾಗೆ ಅವಳಿಗೆ ಎದ್ದಿದ ಮೇಲೆ ಯಾವ ಥರ ಆಟ ಆಡಿಸ್ತೀನಿ, ಯಾವ ಥರ ಅವಳಿಗೆ ಟ್ರೀಟ್ ಮಾಡ್ತೀನಿ ಅಂತೆಲ್ಲ ನೋಡಿದ್ರಂತೆ. ಆಮೇಲೆ ನಾನು ಈಗಲೂ ಹೇಳ್ತಿದ್ದೀನಿ, ಈ ವಿಡಿಯೋ ಯಾರು ಫಸ್ಟ್ ನೋಡ್ತಿದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ನೋಟಿಫಿಕೇಷನ್ನೇ ನನ್ನ ವ್ಲಾಗ್ ಅಪ್ಲೋಡ್ ಆಗ್ತಿದ್ದಂಗೆ ನಿಮಗೇ ಮೆಸೇಜ್ ಬರುತ್ತೆ, ನೋಟಿಫಿಕೇಷನಲ್ಲಿ ಮೆಸೇಜ್ ಬರುತ್ತೆ, ಎಲ್ಲ ಬೇಗ ನೋಡ್ಬೋದು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಓಕೆ, ಪಾಪು ಇದ್ಮೇಲೆ ಅವಳಿಗೆ ಆಟ ಆಡಿಸೋದು ವ್ಲಾಗ್ ಮಾಡ್ತೀನಿ. ಈ ವ್ಲಾಗಲ್ಲಿ ಅದನ್ನು ಆ್ಯಡ್ ಮಾಡ್ತೀನಿ. ಬಟ್ ಒಂದು 10 ನಿಮಿಷ, ಒಂದು 15 ಮಿನಿಟ್ಸ್ 10 ಮಿನಿಟ್ಸ್ ಆಗಿರುತ್ತೆ ಅಷ್ಟೇ. ಓಕೆ, ಯೂಟ್ಯೂಬಲ್ಲಿ ಯಾರಿಗೆ ನಾನು ಇದೇ ವಿಡಿಯೋ ನೋಡ್ತಿದ್ದೀರಾ ಅವ್ರಿಗೆ, ಯಾರಿಗೆ ನನ್ನದು ಇನ್ಸ್ಟಾಗ್ರಾಮ್ ಐ ಡಿ ಗೊತ್ತಿಲ್ವೋ ಅವ್ರಿಗೆ ಹೇಳ್ತಾ ಇದ್ದೀನಿ. ಗೊತ್ತಿರೋರು ನೋಡ್ತಾ ಇದ್ದೀರಾ ಅಂತ ಅನಿಸುತ್ತೆ. ಸೊ ಹೇಳ್ತಿದ್ದೀನಿ, ಗೊತ್ತಿಲ್ಲದವ್ರು ಹೋಗಿ ಸರ್ಚ್ ಮಾಡಿ ನೋಡಿ ಫಾಲೋ ಮಾಡ್ಕೊಳ್ಳಿ. ಸೋನು ಬಸವ 8197 ಅಂತ ಇರೋದು. ಅದರಲ್ಲೂ ಹೇಗೆ ಫಾಲೋ ಮಾಡಿದಾರೆ ಇದರಲ್ಲೂ ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಅದರಲ್ಲಿ ಕ್ವಶನ್ ಆ್ಯಂಡ್ ಆನ್ಸರ್ ಅಂತ ಹಾಕಿರ್ತಾನೆ, ಅದರಲ್ಲಿ ಕ್ವಶನ್ ಮಾಡಿ ಇದರಲ್ಲಿ ನಾನು ಆನ್ಸರ್ ಮಾಡ್ತೀನಿ. ಓಕೆ, ನಾನಂತೂ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಪದೇ ಪದೇ ಹೇಳ್ತಾ ಇದ್ದೀನಿ. ಯಾರಿಗೆಲ್ಲ ಇದು ತಪ್ಪು ನಾನು ಮಾತಾಡೋದು ತಪ್ಪು ಅನಿಸುತ್ತೆ ದಯವಿಟ್ಟು ಕ್ಷಮಿಸಿ. ನಾನು ಕೇಳ್ಕೊಳೋದು ಇಷ್ಟೇ. ನಾನು ಯಾವುದೋ ಮಾತಾಡೋದ್ರಲ್ಲಿ ಏನಾದರೂ ಮಿಸ್ಟೇಕ್ ಆಗಿದ್ರೆ ಕಮೆಂಟಲ್ಲಿ ತಿಳಿಸಿ. ಓಕೆ.
ಆಮೇಲೆ ಪಾಪು ಇದ್ಮೇಲೆ ನಾನು ಅವಳಿಗೆ ಎತ್ಕೊಂಡು ಆಟ ಆಡಿಸ್ತೀನಿ ಅಂತ ಹೇಳಿದ್ನಲ್ವಾ, ಅದೇ ಥರ ಎತ್ಕೊಂಡು ಅವಳಿಗೆ ಆಟ ಆಡಿಸಿ ವ್ಲಾಗ್ ಮಾಡ್ತೀನಿ. ಓಕೆನಾ ಫ್ರೆಂಡ್ಸ್? ನೋಡಿ ಗಾಯ್ಸ್ ಹೇಗೆ ಹಿಡ್ಕೊಂಡಿದ್ದಾಳೆ ಬೆಳ್ಳು ಅಂತ. ನೋಡಿ ಗಾಯ್ಸ್ ನನ್ನ ಮಗಳು ಹೇಗೆ ತೀಟ ಮಾಡ್ತಾಳೆ ಅಂತ ನೋಡಿ. ಒಂದು ನಿಮಿಷ ಅವಳ ಕೈನೇ ಸುಮ್ಮನೆ ಇರಲ್ಲ, ಆಗ ಆಡ್ತಾಳೆ ನೋಡಿ. ಕ್ಯಾಮ್ರಾ ಅವಳನ್ನೇ ನೋಡಿ ಅವಳೇ ನಗ್ತಾ ಇದ್ದಾಳೆ ನೋಡಿ ಹೇಗೆ ನೋಡ್ತಾಳೆ ಫೋನು ಅಂತ ನೋಡಿ ಗಾಯ್ಸ್. ಯಾವ ಕಡೆ ತಿರುಗಿಸ್ತೀನಿ ಆ ಕಡೆನೇ ನೋಡ್ತಾ ಇರ್ತಾಳೆ. ಹಾಯ್ ಚಿನಿ, ಹಾಯ್ ಮಾಡು, ಹಾಯ್ ಹಾಯ್ ಮಾಡು, ಹಾಯ್ ಹಾಯ್ ಗೈಸ್ ಮೇಡಮ್, ಹಾಯ್ ಗೈಸ್, ಹಾಯ್ 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 ಚಿನ್ನಮ್ಮ. ಬರೇ ವಾಂತಿ ಮಾಡ್ಕೊತಾಳೆ ಗೈಸ್. ಪಾಪುಗೆ ಎತ್ಕೊಂಡು ವ್ಲಾಗ್ ಮಾಡ್ತೀನಿ ಅಂತ ಹೇಳಿದೆ, ಬಟ್ ಅವಳು ಯಾಕೋ ದೃಷ್ಟಿಯಾಗಿ ಏನೋ ತುಂಬ ಹೇಳ್ತಿದ್ಲು. ಒಂದು ಸ್ವಲ್ಪ ಆಟ ಆಡಿ ಮನಿಕೊಂಡು ನಾನು ಮನಿಕೊಂಡು ಇವಾಗ ಎದ್ದು ಬ್ಲಾಗು ತಿರುಗಿ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಅಜ್ಜಿ ಬರ್ತಾರೆ ನಮ್ಮ ಮನೆ ಹತ್ರ ಡೈಲಿ. ಅವ್ರು ಬಂದುಬಿಟ್ರಂತೂ ನಮ್ಮ ಪಾಪು ತುಂಬಾ ರೋಸ್ತಾಳೆ. ಯಾಕೆ ಅಂತಂದರೆ ಅವ್ರ ಕಣ್ಣು ಒಂದು ಸ್ವಲ್ಪ ಸರಿಯೇ ಇಲ್ಲ, ಅದಕ್ಕೋಸ್ಕರ ಅವ್ರು ಯಾವಾಗನ ಬರಲಿ ಅವಾಗಂತೂ ತುಂಬಾ ರೋಸ್ಟ್ ಕೆಳಬಿಡ್ತಾಳೆ. ಅವತ್ತಂತೂ ನಮಗೆ ಅವಳಿಗೆ ಆಡಿಸಿನೇ ಸಾಕಾಗೋಗುತ್ತೆ. ಅವಳು ಅಷ್ಟು ಇವಾಗ್ಲೂ ಅಷ್ಟು ಚೆನ್ನಾಗಿ ರೋಸಿ ಅಷ್ಟು ಚೆನ್ನಾಗಿ ಆಟ ಆಡ್ತಿದ್ಲು. ಫೋನ್ ನೋಡಿರಲ್ವ ನೀವೇ ವ್ಲಾಗ್ ಮಾಡ್ಬೇಕಾದ್ರೆ. ತಡಿ ಒಂದು 5 ನಿಮಿಷ ಯಾಕೋ ಅಳ್ತಾ ಇದ್ದಾಳೆ, ಫೀಡ್ ಮಾಡಿಸ್ಬಿಟ್ಟು ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ಅವಳು ಅಳ್ತಾ ಇದ್ಲು ಅವಾಗ, ಅದಕ್ಕೆ ವ್ಲಾಗ್ ಕಂಟಿನ್ಯೂ ಮಾಡಲಿಲ್ಲ. ಅವಳಿಗೆ ಮಲಗಿಸ್ಬಿಟ್ಟು ನಾನು ಮನಿಕೊಂಡೆ. ಇವಾಗ ಮತ್ತೆ ಎದ್ದು ತಿರ್ಗಾ ವ್ಲಾಗು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಯಾರ್ಯಾರು ಇವೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ ತಪ್ಪದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕೊನೆವರೆಗೂ ಎಲ್ಲರೂ ಯಾರು ನೋಡಿದ್ದೀರಾ ಅವರೆಲ್ಲ ಕಮೆಂಟಲ್ಲಿ ತಿಳಿಸಿ. ತಿರ್ಗಾ ಯಾವ ವ್ಲಾಗ್ ಬೇಕು ಅಂತ ಕಮೆಂಟ್ ಮಾಡಿ, ಅದೇ ವ್ಲಾಗು ನಾನು ಖಂಡಿತವಾಗ್ಲೂ ಮಾಡ್ತೀನಿ. ಪಾಪು ಅಂತೂ ತುಂಬಾ ರೋಸ್ತಾ ಇದ್ದಾಳೆ, ವಿಡಿಯೋ ಮಾಡೋಕ್ಕಾಗ್ತಾಯಿಲ್ಲ. ಮಾಡ್ತೀನಿ ಆದರೂ ಆದಷ್ಟು ಟ್ರೈ ಮಾಡ್ತೀನಿ ಅವಳಿಗೆ ಕರ್ಕೊಂಡು ವಿಡಿಯೋ ಮಾಡೋದು. ಆದರೆ ಒಂದು ಸ್ವಲ್ಪ ಕರ್ಕೊಂಡು ವಿಡಿಯೋ ಮಾಡಿದೆ ಅಷ್ಟೇ. ಸೊ ಅವಳು ಇವಾಗ ಎದ್ಲು ಅಂದರೆ ಮತ್ತೆ ತಿರ್ಗಾ ಕಂಟಿನ್ಯೂ ಮಾಡ್ತೀನಿ. ಬಟ್ ಅವಳು ಎದ್ದೇಳ್ದಲ್ಲೇ ಇದ್ದರೆ ಇದೇ ಎಂಡ್ ಮಾಡಿಬಿಡ್ತೀನಿ ಅಷ್ಟೇ ಫ್ರೆಂಡ್ಸ್. ನೋಡಿ ಗೈಸ್ ಹೇಗೆ ಮಾಡ್ತಾ ಇದ್ದಾಳೆ ಅಂತ ತೊಟ್ಲಲ್ಲಿ. ಇವಾಗ ಇನ್ನೊಂದು ಸ್ವಲ್ಪ ಸಮಾಧಾನ ಇದ್ದಾಳೆ, ಅದಕ್ಕೋಸ್ಕರ ಈ ವಿಡಿಯೋನ ಹಾಕ್ತಾಯಿದ್ದೀನಿ. ಯಾಕಂದರೆ ನೀವು ಬೇಜಾರು ಮಾಡ್ಕೋಬಾರ್ದಲ್ವ. ಇವಾಗ ವಿಡಿಯೋದಲ್ಲಿ ಪಾಪು ತೋರಿಸ್ತೀನಿ ಅಂತ ಎಷ್ಟು ಸತಿ ಅಂದಿದ್ದೀರ, ತೋರಿಸೇ ಇಲ್ಲ ಅಂತ ಹೇಳ್ತೀರಾ ಅಂತ. ಬಟ್ ಅವಳು ತೊಟ್ಲಲ್ಲಿ ತೋರಿಸ್ತಾ ಇದ್ದೀನಿ. ಹೀಗೆ ಆಟ ಆಡ್ತಾ ಇದ್ದಾಳೆ ನೋಡಿ ಗೈಸ್. ಕ್ಯಾಮ್ರಾ ನೋಡೋಳೆ, ನಾನು ಫೋನ್ ಹಿಡ್ಕೊಂಡಿದ್ದೀನಿ ಅನ್ನೋದವಳಿಗೆ ತುಂಬಾ ಚೆನ್ನಾಗಿ ಗೊತ್ತು. ಹಂಗಾಗಿ ಅವಳು ಯಾಕೋ ಕೈ ಕಾಲ ಆಟ ಆಡಿಸೋದು ನಿಲ್ಲಿಸ್ಬಿಟ್ಟು ಅವಳು ಫೋನ್ ಆನ್ ಮಾಡಿಬಿಟ್ರೆ ಸಾಕು, ಅವಳು ಕ್ಯಾಮ್ರಾ ನಾವು ಆನ್ ಮಾಡಿದ್ದೀವಿ ಅಂತ ಗೊತ್ತಾಗ್ಬಿಡುತ್ತೆ ಅವಳಿಗೆ. ಹಂಗಾಗಿ ಮಾತೇ ಆಡಲ್ಲ ಅವಳಂತೂ. ನೋಡಿ ಗೈಸ್ ಹೇಗಿದ್ದಾಳೆ, ಹೇಗೆ ಆಟ ಆಡ್ತಾ ಇದ್ದಾಳೆ ಅಂತ ನೋಡಿ. ನಾನು ಮಾತಾಡೋದನ್ನೇ ನೋಡ್ತಾ ಇದ್ದಾಳೆ, ನನ್ನ ಕೈ ಬೈನಿ ನೋಡ್ತಾಳೆ ನಮ್ಮಮ್ಮ ಏನು ಮಾತಾಡ್ತಾ ಇದ್ದಾಳೆ ಅಂತ. ನೋಡಿರಿ ತುಂಬಾ ತೀಟೆ. ಟವಲ್ ಒತ್ತಿಸ್ತೀನಿ ನಾನಂತೂ, ಅವಳು ತಿರ್ಗಾ ಅದೇನೇ ಮಾಡ್ಕೊತಾ ಇದ್ದಾಳೆ ಗೈಸ್. ನೋಡಿ ಗೈಸ್ ನೀವೇನೇ ಇವಾಗ ನಾವು ಬಟ್ಟೆನೇ ಕಟ್ತೀವಿ, ಯಾರು ಏನಾರ ಅನ್ಕೋಬೇಡಿ. ಕೆಳಗಡೆನೂ ಬಟ್ಟೆ ಹಾಸೋದು, ಬಟ್ಟೆನೇ ಕಟ್ಟೋದು. ನಾವು ಹಳ್ಳಿಯವರಲ್ವ, ಹಾಗಾಗಿ ಹಾಗೆ ಕಟ್ಟೋದು. ಡ್ರೈಪರೆಲ್ಲ ನಾವು ಯೂಸ್ ಮಾಡಲ್ಲ. ಬಟ್ ಎನಿ ಟೈಮ್ ಯೂಸ್ ಮಾಡಲ್ಲ, ಎಲ್ಲರೇ ಹೋದ್ ಬಂತಾವ ಮಾಡ್ತಾವ ಯೂಸ್ ಮಾಡ್ತೀವಿ ಅಷ್ಟೇ ಗಾಯ್ಸ್. ಗೈಸ್ ತೊಟ್ಲಲ್ಲಿ ಹೇಗೆ ತೀಟೆ ಮಾಡ್ತಾಳೆ ಅಂತ ಮೇಲೆ ನೋಡ್ತಾಳೆ. ನಾನು ಅದೇನಾದರೂ ಒಂದು ಸ್ವಲ್ಪ ಇದು ಹಾಕ್ಕೊಂಡ್ಬಿಟ್ರೆ ಅವಳು ಹತ್ತು ಬಿಡ್ತಾಳೆ. ಯಾಕೆಂದರೆ ಕತ್ಲೆ ಆಗುತ್ತಲ್ವ, ಹತ್ತು ಬಿಡ್ತಾಳೆ. ಅದು ನಾನು ಕ್ಲೋಸ್ ಮಾಡಲ್ಲ, ಹಾಗೆ ಬಿಡ್ತೀನಿ. ಆದ್ರೂ ಅವಳು ಮೇಲೆ ಅವೆಲ್ಲ ದಾರ ಅಲ್ಲಾಡೋದನ್ನು ಎಲ್ಲ ನೋಡ್ತಾ ಇದ್ದಾಳೆ. ಬೆಳಕೆಲ್ಲ ನೋಡ್ಕೊಂಡು ತುಂಬ ಖುಷಿ ಪಟ್ಕೊಂಡು ಆಟ ಆಡ್ತಾ ಇದ್ದಾಳೆ. ಇವಾಗ ಒಂದು ಸ್ವಲ್ಪ ಅಂದರೆ ಮನಿಕೊಂಡಿದ್ದಾಳಲ್ವ, ಸಮಾಧಾನ ಆಗಿದ್ದಾಳೆ. ಹಾಗಾಗಿ ನೋಡಿ ಹೇಗೆ ಆಟ ಆಡ್ತಾ ಇದ್ದಾಳೆ ಅಂತ ನೋಡಿ. ನೋಡಿ ನೋಡಿ ನಾನು ಮಾತಾಡೋ ಹಾಗಿಲ್ಲ ಅವಳಿಗೆ. ಮಾತಾಡಿದ್ರೆ ಆಟ ಆಡೋದು ನಿಲ್ಲಿಸ್ಬಿಡ್ತಾಳೆ.
ನೋಡಿ. ನೋಡಿ ಗಾಯ್ಸ್, ತುಂಬಾ ಚೆನ್ನಾಗಿ ಆಟ ಆಡ್ತಾಳೆ. ಚಿನ್ನಮ್ಮ ಬಂಗಾರೋ, ನಾನು ಏನನ್ನ ಕರೆದ್ಬಿಟ್ರೊಳಗೆ ಇನ್ನೂ ಖುಷಿ. ಆಮೇಲೆ ಇನ್ನೊಂದು ನೋಡ್ತಾಳೆ, ನಾನು ಅವಳು ತೊಟ್ಲಲ್ಲಿದ್ದಾಗ ನಾನು ಪಕ್ಕದಲ್ಲಿದ್ದರೆ ಸುಮ್ಮನೆ ಇರ್ತಾಳೆ. ನಾನು ಇಲ್ಲಾಂದರೆ ಎತ್ಲಾಗನೆ ಎದ್ದು ಹೋಗ್ಬಿಟ್ರೆ ತುಂಬ ಹತ್ತು ಬಿಡ್ತಾಳೆ ಗಾಯ್ಸ್ ಅವಳಂತೂ. ಇವಾಗಂತೂ ತುಂಬ ಚೆನ್ನಾಗಿ ಆಟ ಆಡ್ತಾಯಿದ್ದ. ನಾನಿಲ್ಲೇ ಪಕ್ಕದಲ್ಲೇ ಅಲ್ವಾ ಇರೋದು, ಹಾಗಾಗಿ ಅವಳು ಏನಾರ ನಾನು ಮಗ್ಲಲ್ಲಿ ಮನಿಕಂಡ ಇದ್ದರೆ ಅವಳಲ್ಲಿ ಸುಮ್ಮನೆ ತೊಟ್ಲಲ್ಲಿ ಮನೆಗಿರ್ತಾಳೆ. ಇಲ್ಲ ಅಂತಂದರೆ ಎದ್ದು ಅಳ್ತಾ ಇರ್ತಾಳೆ. ಫಸ್ಟ್ ಒಂದು ರೌಂಡ್ ಹಿಂಗೆಲ್ಲ ನೋಡ್ಕೊಂಡ್ಬಿಡ್ತಾಳೆ. ಯಾರು ಕಾಣ್ದಲ್ಲ ಇದ್ರೆ ಹತ್ತು ಬಿಡ್ತಾಳೆ. ಯಾರನ್ನ ಕಂಡುಬಿಟ್ರೆ ಕೈಯು ಕಾಲು ಆಡಿಸ್ಕೊಂಡು ಕುಂದಾಡ್ಬಿಡ್ತಾಳೆ ತೊಟ್ಲಲ್ಲಂತೂ ಗಾಯ್ಸ್. ಓ ಯಪ್ಪ, ಹಿಡಿಯೋಕ್ಕಾಗಲ್ಲ ಅವಳಿಗೆ ಇವಾಗಲೇ, ಅಷ್ಟು ತೀಟೆ. ಮಲಿಕಂಡು ಎದ್ಬಿಟ್ಟಿದ್ದಾಳಲ್ವ, ತುಂಬಾ ತೀಟೆ ಮಾಡ್ತಾ ಇದ್ದಾಳೆ ಇವತ್ತು ತೊಟ್ಲಂತೂ ದಡ್ಕ ಅನ್ನಿಸ್ ತೊಟ್ಲೆಲ್ಲ ಒದ್ಕೊಂಡು ಅಳ್ಳಾಡಿಸ್ಬಿಡ್ತಾಳೆ ತೊಟ್ಲಂತೂ. ಅಷ್ಟು ತೀಟೆ ಮಾಡ್ತಾ ಇದ್ದಾಳೆ ಗಾಯ್ಸ್ ಅವಳಂತೂ ತೊಟ್ಲಲ್ಲಿ. ಅವಳಿಗೊಂದು ಸ್ವಲ್ಪ ಕ್ಯಾಮ್ರಾ ನೋಡಿಬಿಟ್ರೆ ಎಲ್ಲ ಆಟ ಆಡ್ಸೋದು ನಿಲ್ಲಿಸ್ಬಿಡ್ತಾಳೆ. ಅತ್ಲಾಗೆ ನೋಡ್ತಾ ಇರ್ತಾಳೆ. ನಾನು ಮಾತಾಡ್ತಾ ಇದ್ನಲ್ಲೋ, ನನ್ನೇ ನೋಡ್ತಾ ಇದ್ದಾಳೆ ಗುರಾಯಿಸಿ, ನಮ್ಮಮ್ಮ ಏನು ಮಾತಾಡ್ತಾ ಇದ್ದಾಳೆ ಅಂತ. ಇವಾಗಲೂ ಸಹಿತ ನನ್ನೇ ನೋಡ್ತಾ ಇದ್ದಾಳೆ ಅವಳು. ಹಾಗೆ ಏನು ಯಾರು ಮಾತಾಡ್ತಾರೋ ಅವ್ರ ಕಡೆನೇ ಅಲೆ ಗಿಳ್ಳು ಅವಳಿಗೆ. ಇಷ್ಟೇ ಗಾಯ್ಸ್ ವ್ಲಾಗು. ಕೊನೆವರೆಗೂ ಎಲ್ಲರೂ ನೋಡಿ ಅಂತಲೇ ನಾನು ಫಸ್ಟಿಂದನೂ ಹೇಳ್ತಾ ಇದ್ದೀನಿ. ಇನ್ನು ನೆಕ್ಸ್ಟ್ ವ್ಲಾಗ್ ಅಂತೂ ಪಾಪು ಚೆನ್ನಾಗಿ ಆಟ ಆಡಿದರೆ ಪಾಪು ಕರ್ಕೊಂಡೇ ವ್ಲಾಗ್ ಮಾಡ್ತೀನಿ. ಇವಾಗಂತೂ ಅವಳು ಯಾಕೋ ಒಂದು ಸ್ವಲ್ಪ ಅಳ್ತಾ ಇದ್ದಾಳೆ, ಒಂದು ಸ್ವಲ್ಪ ಆಟ ಆಡ್ತಾಳೆ. ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋನ. ಯಾರೆಲ್ಲ ನೋಡಿದ್ದಾರೆ ಎಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ಯಾರು ಹೊಸದಾಗಿ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ವ್ಲಾಗ್ ಮಾಡಿ ಅಪ್ಲೋಡ್ ಮಾಡ್ತಿದ್ದಂಗೆ ಫಸ್ಟ್ ನೋಟಿಫಿಕೇಷನ್ ಬರೋದೇ ನಿಮಗೆ, ಫಸ್ಟ್ ನೀವೇ ನೋಡ್ಬೋದು. ನನಗೆ ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಗಾಯ್ಸ್.